ಬೈತೀವ ಬಿಡ್ತೀವ, ಹುಳ ಮಾತ್ರ ಬೈಯುತ್ತೀವ. ಇದು ಒಂದು ವರ್ಕ್ ಈ ಕಂಪ್ಲೀಟ್ ಆಯ್ತು. ಆ್ಯಕ್ಚುಲಿ ಬೇರೆ ಡಿಸೈನ್ ಸೆಲೆಕ್ಟ್ ಮಾಡಿದ್ರು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ M20 ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಊರಿಗೆ ಹೊಂಟಿವಿ. ಬೆಳಗ್ಗೆ ವಿಡಿಯೋ ಮಾಡಬೇಕಂದ್ರೆ ಆಗಲಿಲ್ಲ, ಲೇಟ್ ಆಗ್ತದಂತೆ ಮಾಡಲಿಲ್ಲ. ಈಗ ವಿಡಿಯೋ ಮಾಡಕತ್ತೀನಿ. ಯಾವ ಊರಿಗೆ ಹೊಂಟಿವಿ, ಎದಕ್ಕೆ ಹೊಂಟಿವಿ, ಯಾವಾಗ ಬರ್ತೀವಿ ಎಲ್ಲ ಶೇರ್ ಮಾಡ್ತೀನಿ. ಇವತ್ತು ಫುಲ್ ಡೇ ಏನೇನು ಆಗ್ತದೆ ಎಲ್ಲ ಶೇರ್ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡ್ರಿ ಅಂತ ಹೇಳ್ತಾ ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹುಷಾರಾಗಿ ಇರೋ, ಹಂಗಂದ್ರೆ ಜಾಸ್ತಿ ಟಿ ವಿ ನೋಡಬೇಡ. ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಕ್ಕೋ ಏನು. ಮಾನ್ಯಾನ ಬಿಟ್ಟು ಇವರಿಬ್ಬರನ್ನು ಕರ್ಕೊಂಡು ನಾನು ಹೊಂಟೀನಿ ಉಡಿ ತುಂಬ್ಕೊಳಕ್ಕೆ. ಊರ ಜಾತ್ರೆ ಇರೋದ್ರಿಂದ ನಮ್ಮ ಅಣ್ಣರ ಹಂಗೆ ಫೋನ್ ಹಚ್ಚಾಕತ್ತಿದ್ರು. ಎರಡು ದಿನ ಮುಂಚೆ ಬಾರವಾ, ಸಾಲಿ ರಜಾ ಐತೆ ಅಂತ ಹೇಳಿ. ಬಟ್ ನಂದು ಬಿಸ್ನೆಸ್ಸು ಆಮೇಲೆ ಎಂಬ್ರಾಯ್ಡ್ರಿ ಒಳಗೆ ಮುಳುಗೋಗ್ಬಿಟ್ಟಿದ್ದು ನಾನು. ಹೋಗ್ಬೇಕು, ನೋಡ್ಬೇಕು ಏನಂತಾರೆ ಅಂತ. ಇವರು ಹೊಂದ್ಕಿ ನೋಡ್ರಿ ಫ್ರೆಂಡ್ಸ್. ಎಲ್ಲರೂ ಅಡ್ಡಾಡೋದಂದ್ರೆ ಬಸ್ ಯಾವ ಪರಿ ರಶ್ ಅಂದ್ರೆ ಎಲ್ಲರೂ ಊರಿಂದ ಹೆಣ್ಮಕ್ಳು ಆಗೋರೆಲ್ಲರೂ ಬರೋಕೆ ಇದೇ ಒಂದು ಬಸ್. ಮಧ್ಯಾಹ್ನ ಕರೆಕ್ಟ್ ಟೈಮಿಗೆ ಹೋಗ್ಬಿಟ್ಟಿನಿ ನಾನು ಅನ್ಕರ. ಯಪ್ಪ, ಹುಡುಗರನ್ನ ಮಂದಿ ಕೈ ಕೊಟ್ಟಿದ್ದೆ ಫ್ರೆಂಡ್ಸ್. ಇಲ್ಲ 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 ಏನು ಮಾಡಂಗಿಲ್ಲ. ಇಲ್ಲ 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 ಬಿಡಿ, ಇಲ್ಲ ಐತಿಡಿ, ಇಲ್ಲ ಐತಿಡಿ, ಸಿಂಗಾವಳಿಗೆ ಇಲ್ಲ ಐತಿಡಿ. ಒಳ್ಳೆ ಇಲ್ಲ ಇಲ್ಲ ಇದು ಇದು ಹೋಳಿಗಿದೆ. ಮಮ್ಮುಣ್ಣಿಡಿ ಹುಳ ಬರ್ತದ. ಮತ್ತ ಹುಳ ತೊಂಬಾಪಿ ಅದು ತರ್ಸ್ಲ. ಹುಳ ತರ್ಸ್ಲ. ಹುಳ ಬಾದ ಅಂದ್ರೆ ಉಣ್ಣಿಡಿ. ತೊಂಬ ಸಾಕು, ತೊಂಬ ಇಟ್ಟಿ. ನಾವು ಇನ್ನೂ ಹೋಗಿಲ್ಲ. ಇಲ್ಲ 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 ಇಲ್ಲಿ ಬಂತು ನೋಡಿ. ಹುಲ್ಲ ಬ್ಯಾಡ, ಆರಾಮದಿರಿ? ಆಗಲ್ ಬಂದಿದ್ದು ಹೆದರ್ ತಪ್ಪಿಡ ಅವಂಗ್ ತೋರಿಸು. ಬೇಡ ಬೇಡ ಸುಮ್ಮನೆ, ಬೇಡ ಸುಮ್ಮನೆ. ಕುಡಿ ತುಂಬ ಸಾಮಾನು ಅಲ್ಲಿ ತಗೋಣ. ಟಾಯ್ಸ್ ಏನಾದ್ರು ತೊಗೋಬೇಕಂದ್ರೆ ಆಲ್ಮೋಸ್ಟ್ ಇವ್ರ ಹತ್ರ ಇತ್ತೆಲ್ಲ. ನನಗೆ ಕೇರಮ್ ಬೋರ್ಡ್ ಬೇಕಾಗಿತ್ತು. ಬಟ್ ಬೇರೆ ಏನಾರು ಡಿಫ್ರೆಂಟ್ ಆಗಿದ್ರೆ ತೊಗೊಳ್ಳೋಣ ಅಂದ್ಕೊಂಡೆ. ಏನೂ ಇರಲಿಲ್ಲ. ನನಗೊಂದಿಷ್ಟು ಕ್ಲಿಪ್, ಜಾನುಗೊಂದು ಬೌಲು, ಈ ಥರ ಏನೋ ಕೊಡಿಸಿ
ಕರ್ಕೊಂಡು ಬಂದೆ. ಒಂದಿಷ್ಟು ಬಳಿ ಇಟ್ಕೊಂಡ್ವಿ ಅಲ್ಲಿ. ಚಿಟ್ಟಿ ಇಷ್ಟೆಲ್ಲ ಜನಸಾಗರ ಈಗ ಬಸ್ಸಿಗೆ ಸೀಟ್ ಹಿಡಿಯಕ ಇಬ್ಬರದಲ್ಲಿ ಹುಲಿಗಳು. ನೋಡೋಣ ಸೀಟ್ ಸಿಗತ್ತಾ ಇಲ್ಲ ಅಂತೇಳಿ. ಒಂದ್ ಸ್ಟ್ರಾಟರ್ಜಿ ಐತೆ ನೋಡ್ರಿ, ಯಾವಾಗ್ಲೂ ಹಿಂದಿನ ಬಾಗ್ಲಿಗೆ ಟ್ರೈ ಮಾಡ್ರಿ, ಯಾಕಂದ್ರೆ ಎಲ್ಲಾರು ಮುಂದಿನ ಬಾಗ್ಲಿಗೆ ಕೊಡ್ತಿರ್ತಾರ. ಇಲ್ಲ ಸುಮ್ಮನ ಡ್ರೈವರ್ ಸೀಟ್ನಾಗ ಸೀಟ್ ಬಿಟ್ಟು ಕೊಡಿಸ್ಬಿಡ, ಇದರ ಅಲ್ಲಿಯ ಸೈನ್ಯ ಮುದ್ದಿಗೆ ಬಸ್ಸಿಗೆ ಒಂದು ಅಡ್ಡಾಡಿ ಸುಸ್ತಾಗಿ ಸೀಟ್ ಸಿಕ್ಕರೆ ಸಾಕಾಗಿತ್ತು ಅನ್ಸಿತ್ತು. ಹತ್ತಿದ್ನ ಫಸ್ಟ್ ಅವನ ಹತ್ತಿದ. ಅಂತೂ ಇಂತೂ ಹಳ್ಯಾರು ಸೀಟ್ ಹಿಡ್ಕೊಟ್ರು. ಆರಾಮಾಗಿ ಕೂತ್ಕೊಂಡೆ. ಭಾಳ ಜನ ನಿಂತಿದ್ರು. ಅವ್ರು ನಿಂತಿದ್ದು ನೋಡಿ ನನಗೆ ಬರೋವಾಗ ನಿಂತಿದ್ದು ನೆನಪು ಬಂತು. ಸೊ ಹೋಗೋಷ್ಟೇ ಸಖತ್ ಲೇಟ್ ಆಗಿತ್ತು. ಮಾರನೇ ದಿನದಿಂದ ವೀಡಿಯೋನ ಕಂಟಿನ್ಯೂ ಮಾಡಿದೆ ಫ್ರೆಂಡ್ಸ್. ನಾನು ಇವತ್ತು ಮಷಿನ್ ಏನು ಆ್ಯಡ್ ಹಾಕಿದ್ದೆ ಅಲ್ಲ ನಾನು ಕೊಡೋದೈತೆ ಅಂತ ಹೇಳಿ. ಸೊ ಅವರು ಒಂದು 4 ದಿನ ಟೈಮ್ ತೊಗೊಂಡಿದ್ರು. ಸೊ ಇವತ್ತು ಬರತ್ತಾರ. ಇದು ಫ್ರೈಡೇದ ಬ್ಲಾಗ್ ಫ್ರೆಂಡ್ಸ್ ಇದು. ಸೊ ಅವ್ರು ಬಂದಾಗ ಎಷ್ಟಾಗುತ್ತೆ ಅಷ್ಟು ಮಷಿನ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿನಿ. ಯಾಕಂದ್ರೆ ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ಸ್ ಎಲ್ಲ ಅವರೇ ಇರೋದ್ರಿಂದ. ಕತ್ಲ ಆಗ್ತಾರೆ ನೋಡು. ಚಿಟ್ಟಕ್ಕೆ ಹುಳ ತರಬೇಕಾಗಿತ್ತು, ಸಿಗಲೇ ಇಲ್ಲ ನಿನ್ನೆ. ಯಾರು ಹ್ಯಾಪಿ ಬರ್ಡೇ? ಹೌದಾ ಚಿಟ್ಟು? ಇದನ್ನ ಕೇಕ್. ವಾವ್, ಫಿಶ್ ಕೇಕ್ ಬರಕ್ಕೆ ಹೋಗ್ಯಾರ. ಅಲ್ಲದಾರ, ಅವ್ರು ಬಂದಾಗ ವಿಡಿಯೋ ಮಾಡ್ಬೇಕು ಎಲ್ಲ ಗೊತ್ತಿಲ್ಲ. ಇವರು ಪ್ರೀವಿಯಸ್ ಏನು ಪರಿಚಯ ಇಲ್ಲ ಫ್ರೆಂಡ್ಸ್, ಜಸ್ಟ್ ಯೂಟ್ಯೂಬ್ನಾಗ ಹಾಕಿರೋದ್ರಿಂದ, ಆಮೇಲೆ ಡೈಲಿ ಡಿಸೈನ್ ಹಾಕಿರೋದ್ರಿಂದ ನಂಬಿಕೆ ಐತ್ರಿ ನಾವು ಡೈರೆಕ್ಟಾಗಿ ಒಯ್ಯಾಕ ಬರ್ತೀವಿ ಅಂತ ಹೇಳಿದರು. ಸೊ ಹಂಗಾಗಿ ಒಂದು ಡಿಸೈನ್ ಹಾಕಿ ತೋರ್ಸೋಣ ಅಂದ್ರೆ ಗೊತ್ತಾಗ್ತತಿ ಅಂತೇಳಿ ಅಂದ್ಕೊಂಡು ಒಂದು ಡಿಸೈನ್ ಹಾಕಿ ತೋರ್ಸಾಕತ್ತೀನಿ. ಆಮೇಲೆ ಬೇಸಿಕ್ಸ್ ಏನೇನು ಮಾಡ್ಕೊಳ್ಬೇಕಂತೇಳಿ ಅವ್ರಿಗೆ ಚೂರು ಹೇಳ್ಕೊಡಕತ್ತೀನಿ. ಥ್ರೆಡ್ ಯಾವ ಥರ ಎಲ್ಲ ಇದು ಮಾಡ್ಬೇಕಂದ್ರೆ ಡೆಮೋ ಕೊಡ್ತಾರೆ. ಒಂದು ರೌಂಡ್ ಈ ಥರ ಇಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ. ಅದನ್ನು ಇಲ್ಲಿ ಮ್ಯಾಲೆ ತೊಗೊಂಡು ಇದಕ್ಕೆ ಹಾಕ್ಕೊಂಡು ಇಲ್ಲೊಮ್ಮೆ ಹಾಕ್ಕೋಬೇಕು, ಇಲ್ಲೊಮ್ಮೆ ಹಾಕ್ಕೋಬೇಕು. ರೈಟ್ ಲೆಫ್ಟ್ ಎರಡು ಕಡೆ ಇರ್ತೈತಿ. ಇದು ಕೆಳಗೆ ಜಕ್ಕೊಂಡ್ರೆ ಅಂದ್ರೆ ತಾನೇ ಪೊಣಿಸ್ಬೇಕು ನೋಡ್ರಿ. ಸೂಜಿ ಹಿಂದೆ ಮುಂದೆ ಇತ್ತಂದ್ರೆ ಸ್ವಲ್ಪ ಬರಲ್ಲ. ಅದು ಸೂಜಿ ಕರೆಕ್ಟ್ ಪ್ಲೇಸ್ನಾಗ ಇತ್ತಂದ್ರೆ ತಾನೇ ಪೊಣಿಸ್ಕೊತೈತಿ. ಅದಾದ್ಮೇಲೆ ಇದು ಬಾಬಿನ್ ಯೂಸ್ ಮಾಡ್ತೀವಲ್ಲ ಅದೇ ಥರ ಇದು ಇದು ಬಾಬಿನಕ ಇದ್ರೋಗ ಸುತ್ತಕೊಳಕ್ ನಡೀತೈತೆ ಏನೋ ಇದ್ರಾಗ ಐತಿ. ಇದ್ರಾಗ ಐತಿ. ಇದು ಬಾಬಿನ್ ಯಾವಾಗಲೂ ಈ ಸೈಡೇ ಇರ್ಬೇಕು. ಇಲ್ಲಿ ಹಾಕಿ ಇಲ್ಲೊಂದು ಐತಿ, ಇಲ್ಲೊಂದು ಐತಿ ನೋಡ್ರಿ. ಇಟ್ಟಿಷ್ಟು ನೋಡ್ರಿ ಕಾಣಿಸ್ತದೆ. ಇಲ್ಲೊಂದು ಎರಡೂ ಕಡೆನೂ ಬರ್ಬೇಕು. ಬಂದಾದ್ಮೇಲೆ ಇಲ್ಲಿ ಮಾರ್ಕೊಟ್ಟಾಗ ನೋಡ್ರಿ, ಒಂದಕ್ಕೆ ಹೋಗಿ 2 ಸನಕ್ಕೆ ತಗೊಂಡ್ಬರ್ಬೇಕು. ತಾನೇ ಕಟ್ಟಾಗತ್ತೆ. ಇದು ಹಾಕಿ ಒಂದ್ ಸುತ್ಕೊಂಡ್ರೆ 2 ದಿನ ಹಾಕ್ಬೋದ್ರಿ. 2 ಡಿಸೈನಿಗೆ ಹಿಂಗೆ ಡಿಸೈನ್ ಮೇಲೆ ಡಿಪೆಂಡ್ ರೀ. ಹೆವಿ ಇತ್ತಂದ್ರ ಮತ್ತೆ ಜಾಸ್ತಿ ಸುತ್ಕೋಬೇಕ್ರಿ. ಸಿಂಪಲ್ ಇದ್ವಂದ್ರೆ 2-3 ಡಿಸೈನಿಗೆ ನಡೆಯುತ್ತೆ. ಇದು ಇಲ್ಲಿ ಈ ತರ ನೋಡ್ರಿ, ಇದು ಜಗ್ಬೇಕ್ರಿ. ಇದು ಕರೆಕ್ಟಾಗಿ ಕೂಡಿಸ್ಕೊಂಡು ಕೈ ಬಿಡ್ಬೇಕು. ತಾನ ನಿಲ್ಲತ್ರಿ. ದಾರ ಹರಿದ್ರೆ ತಾನ ನಿಲ್ತತ್ರಿ. ಈಗ ಗೊತ್ತಾಗತ್ತಡ್ರಿ ನಿಮ್ಗೆ. ಇದೆಷ್ಟೆಲ್ಲ ಸೆಟ್ ಆಗನ ಸ್ಟಾರ್ಟ್ ಮಾಡ್ಬೇಕು. ಇದು ಎಲ್ಲಿಗೆ ಬರ್ತದಂತ ಚೆಕ್ ಮಾಡ್ಕೋಬೋದು ನೋಡ್ರಿ. ಇಲ್ಲೆಲ್ಲ ಆಪ್ಷನ್ ಅದಾವ್ರಿ. ಈಗ ಫಸ್ಟ್ ಏನು ಹಾಕುತ್ತೆ, ಗ್ರೀನ್ ಮತ್ತು ಬ್ಲೂ ಕಲರ್ 2 ಅದಾವ ರೀ. 3-4 ಈ ಥರ ಥ್ರೆಡ್ ಇರ್ತಾವ. ಈಗ ನಾವು ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಎಷ್ಟು ಕಲರ್ ಅದಾವ ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಇದು ಟ್ರೇಸ್ ಮಾಡುತ್ತೆ ನೋಡ್ರಿ. ನಡುವೆ ಬುಟ್ಟ ಎಲ್ಲಿ ಬರುತ್ತೆ ಅನ್ನೋದು ಹೇಳುತ್ತೆ. ಅದ ಇಲ್ಲಿ ಇಷ್ಟು ಜಾಗ ಕವರ್ ಆಗುತ್ತೆ. ಸ್ಕ್ವೇರ್ ಆಗಿ ಅಷ್ಟು ಜಾಗ ಕವರ್ ಆಗತ್ತೆ. ಅದು ಎಂಡ್ ಟು ಎಂಡಿಂದ ಇರುತ್ತೆ. ಇಲ್ಲಿಂದ ಈ ತುದಿಯಿಂದ ಈ ತುದಿ ಮಟ್ಟ ತೋರಿಸುತ್ರಿ. ಈ ತುದಿಯಿಂದ ಈ ತುದಿ ಮಟ್ಟ ತೋರಿಸುತ್ತೆ. ನಿಮ್ಗೆ ಒಂದೇ ಕಡೆದ್ ಬೇಕಂದ್ರ ಈಗ ನೀವು ಇಲ್ಲಿ ಇದ ಜಾಗಕ್ಕೆ ಬೇಕಂತ ಸ್ಲೀವಿನ ಮೇಲೆ ಬಾರ್ಡರ್ ಮೇಲೆ ಬುಟ್ಟ ಹಾಕ್ತಿವಲ್ಲ, ಬಾರ್ಡ್ರಿಗೆ ಬೇಕಂದ್ರೆ ಇದನ್ನ ಒತ್ತುದ್ರಿ. ಬಾರ್ಡ್ರಿಗೆ ಟಚ್ ಆಗ್ಬೇಕಂದ್ರೆ ನಮ್ಗೆ ಕೆಳಗಿಂದಷ್ಟೇ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಅನ್ನೋದು ಬೇಕ್ರಿ. ಮ್ಯಾಲೆ ಎಷ್ಟರ ಬೇಕು ನಡೀತೈತಿ ಅಂದ್ರೆ ಇಲ್ಲಿಂದ
ಇಲ್ಲಿ ಮಟ್ಟ ಅಷ್ಟೇ ಚೆಕ್ ಮಾಡ್ಕೋಬೋದ್ರಿ. ನೋಡ್ರಿ ಈಗ ಕೆಳಗಷ್ಟ ಹಾಂ ಕೆಳಗಿಂದ ಅಷ್ಟೇ ನಮ್ಗೆ ಮತ್ತೆ ಇಲ್ಲಿಂದ ಇಲ್ಲಿ ಮಟ್ಟ ಬೇಕಂದ್ರೆ ಇಲ್ಲಿಂದ ಒತ್ತಿ ಇಲ್ಲಿ ಮಟ್ಟ ಬಂದ್ರೆ ಅಲ್ಲಿ ಎಲ್ಲಿ ಸ್ಟಾರ್ಟ್ ಆಗತ್ತೆ ಅನ್ನೋದು ತೋರಿಸುತ್ತೆ. ಇದು ಥ್ರೆಡ್ಡಿಂದ್ರಿ. ಇವು ಎಷ್ಟು ಕಲರ್ಸ್ ಅದಾವು, ಸ್ಟಿಚಸ್ ಅದಾವು, ಅವೆಲ್ಲ ತೋರಿಸುತ್ತೆ. ಇಲ್ಲಿ ನೋಡಿದ್ರೆ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಎಷ್ಟು ಸ್ಟಿಚ್ ಅದಾವು ಗೊತ್ತಾಗುತ್ತೆ. ಇಲ್ಲಿ ತೋರ್ಸತೈತೆ ನೋಡ್ರಿ, ಗ್ರೀನ್ ಕಲರ್ದು 5,013 ಸ್ಟಿಚ್ ಅದಾವೆ. ಬ್ಲೂ ಕಲರ್ದು 1,671 ಅಷ್ಟು ಸ್ಟಿಚ್ ಅದಾವ ಅಂತ ಗೊತ್ತಾಗುತ್ತೆ. ಇದ್ರಾಗ ಫ್ರೇಮ್ 2 ಥರ ಇರ್ತಾವ್ರಿ. ಇದನ್ನ ಅವರೆಲ್ಲ ಬಂದು ಹೇಳ್ಕೊಡ್ತಾರೆ ನಿಮ್ಗೆ. ಇರ್ಲಿ ಅಂತ ನಾನು ಹೇಳತ್ತೀನಿ. ಈಗ ಇದಿಷ್ಟು ಚೆಕ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟ್ ಮಾಡಿ. ಈಗ ನೋಡಿ ಸ್ಟಾರ್ಟ್ ಬಟನ್ ಹೊತ್ತಾನೆ ಸ್ಟಾರ್ಟ್ ಆಗುತ್ತೆ. ಭಾಳ ಜನ ನನಗೆ ಕೇಳಿದ್ರಿ ನನಗೆ ಕೊಡ್ರಿ ಅಂತ ಭಾಳ ಜನ ಮೆಸೇಜ್ ಮಾಡಿದ್ರಿ. ಬಟ್ ಇವ್ರು ಆಲ್ರೆಡಿ ಹೇಳಿದರು, ಆಮೇಲೆ ಸ್ವಲ್ಪ ಟೈಮ್ ತೊಗೊಂಡಿದ್ರು. ಸೊ ಹಾಗಾಗಿ ಇವರಿಗೆ ಅದನ್ನು ಕೊಟ್ವಿ. ಯಾರಿಗಾದರೂ ಬೇಕಂದರೆ ಹೇಳ್ರಿ, ನನಗೇನಾದರೂ ಗೊತ್ತಿತ್ತಂದ್ರೆ ನಾನು ನಿಮ್ಗೆ ತಿಳಿಸ್ತೀನಿ. ಕಾಂಟ್ಯಾಕ್ಟ್ ಇತ್ತಂದ್ರೆ ನನ್ನ ಫ್ರೆಂಡೂ ಒಬ್ಬರು ಮಷಿನ್ದು ಶಾಪ್ ಐತೆ ಅವ್ರದ್ದು. ಸೊ ನಾ ಈಗೇನು ತೊಗೊಂಡಿನಲ್ಲ ಮಷಿನ್ ಅವ್ರದ್ದು, ನಿಮ್ಗೆ ಹೊಸ ಮಷಿನ್ ಬೇಕಂದ್ರು ಆಮೇಲೆ ಸೆಕೆಂಡ್ ಹ್ಯಾಂಡ್ ಬೇಕಂದ್ರು ಹೇಳಿರಿ ನನಗೆ. ಹಾಗೇನಾದರೂ ನನ್ನ ಗಮನಕ್ಕೆ ಏನಾದರೂ ಬಂತಂದ್ರೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ. ಸೊ ಆಯಿಲಿಂಗ್ ಯಾವ ಥರ ಮಾಡ್ಕೊಳ್ಬೇಕಂತೇಳಿ ಅದು ಚೂರು ಹೇಳ್ಕೊಟ್ಟೆ. ಆಮೇಲೆ ಥ್ರೆಡ್ಡು ಲೂಸ್ ಫಿಟ್ ಬಂದಾಗ ಯಾವ ಥರ ನಾವು ಅದು ಮ್ಯಾನೇಜ್ ಮಾಡ್ಕೋಬೇಕಂತ ಅವ್ರಿಗೆ ಚೂರು ಹೇಳ್ಕೊಟ್ಟೆ. ಯಾಕಂದರೆ ಡೆಮೋಗೆ ಬಂದಾಗ ಅದನ್ನೆಲ್ಲ ಹೇಳಲ್ಲ ಅವರು. ನಾವು ನಮಗೇನು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಅದನ್ನು ಸ್ವಲ್ಪ ಅವ್ರಿಗೆ ಹೇಳಿದರೆ ಹೆಲ್ಪ್ ಆಗ್ತೈತೆ ಅವ್ರಿಗೆ ಅಂತೇಳಿ ಅಂದ್ಕೊಂಡು ಡೆಮೋದವರು ಡೆಮೋ ಅಷ್ಟೇ ಹೇಳೋಗ್ತಾರೆ. ಅದಾದಮೇಲೆ ಏನಾಗ್ತೈತಿ ಪ್ರಾಬ್ಲಮ್ ಬಂದಾಗ ಯಾವ ಥರ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಇದು ಮಾಡಲ್ಲ. ಸ್ವಲ್ಪ ಸಣ್ಣ ಪುಟ್ಟ ನಾವು ಮಾಡ್ಕೊಂಡ್ವಿ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಪಾಪ ಅವ್ರು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ರಲ್ಲ, ಸಣ್ಣ ಪುಟ್ಟ ಅವರ ಮಾಡ್ಕೊಳಕ್ಕೆ ಹೇಳಿದ್ವಿ ಅಂದರೆ ಹೆಲ್ಪ್ ಆಗ್ತೈತಿ. ಈಗ ವ್ಯಾರಂಟಿ ಇತ್ತು ನಾವೆಲ್ಲ ತೊಗೊಂಡಾಗ, ಪಾಪ ಅವರಿಗೆ ವ್ಯಾರಂಟಿ ಇರೋದಿಲ್ಲಲ್ಲ. ಸೊ ಹಾಗಾಗಿ ಸ್ವಲ್ಪ ಈ ಥರ ಎಲ್ಲ ಮಾಡಿಬಿಡ್ರಿ, ಈ ಥರ ಮಾಡಿರಿ, ಥ್ರೆಡ್ ಎಲ್ಲ ಸಿಕ್ಕೊಂತಂದ್ರೆ ಸೀದಾನ ತಿರುಗಿಸ್ಬಾರ್ದು, ವೀಲ್ನ ಉಲ್ಟಾ ತಿರುಗಿಸಿದ್ರೆ ಸ್ವಲ್ಪ ಥ್ರೆಡ್ ಸಿಕ್ಕೊಂಡಿರೋದೆಲ್ಲ ಬರುತ್ತೆ. ಈ ಥರ ಎಲ್ಲ ಹೇಳ್ಕೊಟ್ಟೆ. ಜಾಸ್ತಿ ನಾವು ಥ್ರೆಡ್ ಅದ್ರೊಳಗೆ ಸಿಕ್ಸಿದ್ವಿ ಅಂದ್ರೆ ಪ್ರಾಬ್ಲಮ್ ಬರ್ತಾನೆ ಇರ್ತೈತೆ, ಅವಾಗ ಸರ್ವಿಸ್ ಮಾಡಿಸಲೇಬೇಕು. ಮತ್ತು ಒಂದಿಷ್ಟು ಡಿಸೈನ್ಸ್ ಕೇಳಿದ್ರು, ಡಿಸೈನ್ಸ್ ಎಲ್ಲ ಕೊಟ್ಟೆ. ಬಟ್ ಅವ್ರು ಏನಂದ್ರೆ ಅವ್ರ ಮನೆಯವರು ಮಷಿನ್ ಅಷ್ಟು ಒಯ್ದುಬಿಟ್ರೆ, ಕೇಬಲ್ ತೆಗೆದುಬಿಟ್ರೆ ಅವರೇ. ನಾನು ಫಸ್ಟ್ ಟೈಮ್ ಇಟ್ಟಿದ್ದೆ, ಆಮೇಲೆ ಡಿಸೈನ್ಸ್ ಹೆಂಗೆ ಓಪನ್ ಮಾಡೋದು ತೋರ್ಸಕ್ಕಂದು ಮತ್ತೆ ಕೇಬಲ್ ಹಾಕಿದೆ. ಅವ್ರು ಕೇಬಲ್ ತೆಗೆದು ಮಷಿನ್ ಅಂದ ಹಿಂಗೆ ಒಯ್ದುಬಿಟ್ಟಾರೆ, ನೆನಪೇ ಇಲ್ಲ. ಮತ್ತು ಬೇರೆ ವ್ಯವಸ್ಥೆ ಮಾಡಿ ಕೇಬಲ್ನ ಮುಟ್ಟಿಸ್ಬೇಕಾಯ್ತು. ನಾವು ಮ್ಯಾರೇಜ್ಗೊಂದು ಹೋಗ್ಬೇಕಿತ್ತು, ಇದ್ರೊಳಗೆ ಟೈಮ್ ವೇಸ್ಟ್ ಆಗಿಬಿಟ್ಟು ನನಗೆ ಲಕ್ಷ್ಯಕ್ಕೇ ಇಲ್ಲ. ಟೈಮ್ ಹೋಗಿದ್ದಾಗ ಗೊತ್ತಾಗಲಿಲ್ಲ ಹೇಳ್ತಾ ಹೋದಂಗೆ. ಸೊ ಮದ್ವೆಗೆ ಒಂದು ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲು, ಎಲ್ಲಿ ಹೊರಗೆ ಹೋಗೋಕ್ಕೂ ಆಗಂಗಿಲ್ಲ. ಬಟ್ ಕೆಲವೊಂದು ಬಿಡ್ಲಾರ್ದಂಥವಿದ್ದಾಗ ಹೋಗಬೇಕಾಗ್ತತಿ. ಒಂದು ಟಿಶ್ಯೂ ಸಿಲ್ಕ್ ಫ್ರೆಂಡ್ಸ್, ಇದು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಸ್ವಲ್ಪ ಹುಷಾರಾಗಿ ಹಾಕ್ಬೇಕು ಬ್ಲೌಸ್ ಅಂತ. ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಸೊ ಆ ಥರದ ಬ್ಲೌಸ್ ಇದು. ಈ ಥರ ಬ್ಲೌಸ್ ಬಂದಾಗ ನೋಡಿರಿ ಎಷ್ಟು ಹಾರ್ಡ್ ಐತಿ. ಸೊ ಇದನ್ನು ನೀಟಾಗಿ ಫ್ರೇಮ್ ಮಾಡ್ಕೊಂಡಿನಿ, ಕೆಳಗಡೆ ಕ್ಯಾನ್ವಾಸ್ ಹಾಕಿನಿ. ಸ್ಟಾರ್ಟ್ ಮಾಡ್ಬೇಕನ್ನಷ್ಟಿಗೆ ಕರೆಂಟ್ ಹೋಗಿತ್ತು. ಇದು ಬೇಗ ಕೊಡಬೇಕು ಅವ್ರಿಗೆ. ನೋಡೋಣ ಫ್ರೆಂಡ್ಸ್ ಇದ್ರೊಳಗೆ ವರ್ಕ್ ಹೆಂಗೆ ಬರುತ್ತೆ ಅಂದು. ಫ್ಯಾನ್ಸಿ ಟ್ರೆಂಡಿಂಗ್ ಡಿಸೈನ್ ಹಾಕ್ಬೇಕು. ಆ್ಯಕ್ಚುಲಿ ಕತ್ಲೈತೆ, ನಿಮ್ಗೇನು ಕಾಣತ್ತಿಲ್ಲ. ಮಷಿನ್ ನೇಮ್ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಕರೆಂಟ್ ಬಂದಮೇಲೆ. ಇದು ಒಂದು ವರ್ಕ್ ಈಗ ಕಂಪ್ಲೀಟ್ ಆಯ್ತು. ಆ್ಯಕ್ಚುಲಿ ಬೇರೆ ಡಿಸೈನ್ ಸೆಲೆಕ್ಟ್ ಮಾಡಿದ್ರು ಫ್ರೆಂಡ್ಸ್ ಅವರು, ಬಟ್ ಅದು ಸಿಗಲೇ ಇಲ್ಲ. ಎಷ್ಟು ಗುದ್ದಾಡಿದೆ ನಾನು. ಫಸ್ಟ್ ಟೈಮ್ ಕೊಟ್ಟಿರೋದು ಆ್ಯಕ್ಚುಲಿ ಇವರು. ಸೊ ಅದಕ್ಕೆ ಒಂದು ನೀಟಾಗಿ ಮಾಡಿಕೊಡೋಣ ಅಂತೇಳಿ ಎಲ್ಲ ಅಂದ್ಕೊಂಡೆ. ಆದರೆ ಡಿಸೈನ್ ಅವ್ರು ಇಷ್ಟಕ್ಕೆ ಸಿಗಲಿಲ್ಲ, ಅದಕ್ಕೆ ಡಿಸೈನ್ ಚೇಂಜ್ ಮಾಡಿದ್ವಿ. ಅದ ಪ್ಯಾಟರ್ನ ಬೇರೆ ಡಿಸೈನ್, ಇದು ಸೇಮ್ ಪ್ಯಾಟರ್ನ್ ಐತಿ, ಡಿಸೈನ್ ಅಷ್ಟೇ ಬೇರೆ ಮಾಡಿರೋದು. ನೀಟಾಗಿ ಬಂದಿದೆ ಫ್ರೆಂಡ್ಸ್ ವರ್ಕ್ ಮಾತ್ರ. ಇದೆಲ್ಲ ಸ್ಯಾರಿ ಮತ್ತು ಬ್ಲೌಸು ಸ್ವಲ್ಪ ಸೇಮ್ ಕಾಂಬಿನೇಷನ್ ಐತಿ. ಪಿಂಕನ್ನು ಐತಿ ಸ್ಯಾರಿ, ತೋರಿಸ್ತೀನಿ ಅದ್ರದ್ದು ನಿಮ್ಗೆ. ಸೊ ಅದಕ್ಕೆ ಅಪೋಸಿಟ್ ಕಲರ್ ಏನಿಲ್ಲ ಫ್ರೆಂಡ್ಸ್. ಸ್ಯಾರಿನೂ ಪಿಂಕ ಮತ್ತು ಬ್ಲೌಸೂ ಪಿಂಕ ಇರೋದ್ರಿಂದ ಅದಕ್ಕೆ ಗ್ರೀನು ಮತ್ತು ಗೋಲ್ಡು, ಸಿಲ್ವರು ಈ ಥರ ಎಲ್ಲ ಮಿಕ್ಸ್ ಮಾಡಿ ಹಾಕಿರೋದು. ಕರೆಂಟ್ ಹೋಗೋದು ಬರೋದು ಮಾಡಿದ್ರನ ತೊಂದರೆ ಫ್ರೆಂಡ್ಸ್. ಈ ಥರ ಸ್ಯಾರಿ ಇರೋದು, ಗ್ರೀನು ಗೋಲ್ಡು ಆಮೇಲೆ ಪಿಂಕು, ಈ ಥರ ಎಲ್ಲ ಕಾಂಬಿನೇಷನ್ ಐತಿ. ಸಖತ್ ಗ್ರ್ಯಾಂಡ್ ಐತಿ ಸ್ಯಾರಿ. ಅವರು ಹೇಳಿದರು ಕಾಸ್ಟ್ಲಿ ಸೀರೆ ನೋಡಿರಿ ಹುಷಾರಂತ ಹೇಳ್ತಾ ಇರ್ತಾರೆ ಕೊಡುವಾಗೆಲ್ಲ. ಬಟ್ ನಾವು ಸಪ್ರೇಟ್ ಒಂದು ಸ್ಯಾರಿನ ಸ್ಟೋರ್ ಮಾಡೋಕ್ಕಂತಲೇ ಮಾಡಿಸಿರೋದು ಫ್ರೆಂಡ್ಸ್. ಇದು ಇಲ್ಲೆಲ್ಲ ನಾನು ಕೆಳಗಡೆ ಸ್ಯಾರಿ ಏನು ಕೊಟ್ಟಿರ್ತಾರಲ್ಲ ಅವನ್ನ ಹಾಕಿರ್ತೀನಿ. ಇಲ್ಲೆಲ್ಲ ಮ್ಯಾಲ್ ಮೆಟೀರಿಯಲ್ ಡಿಸ್ಪ್ಲೇ ಮಾಡಲಿಕ್ಕೆ ಇದು ಒಂದು ಸಪ್ರೇಟ್ ಬ್ಲೌಸ್ ಎಲ್ಲ ಡಿಸ್ಪ್ಲೇ ಮಾಡೋಕ್ಕಂಥೇಳಿ ಮಾಡಿಸಿರೋದು. ಇದನ್ನ ಸ್ಟಾರ್ಟಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದಾಗನ ಮಾಡಿಸಿದ್ದು. ಮೊದಲೆಲ್ಲ ಇದ್ರೊಳಗೆ ಇರ್ತಿದ್ದೆ ಫ್ರೆಂಡ್ಸ್ ನಾನು, ಆವಾಗ ಸ್ಟಾರ್ಟ್ ಮಾಡಿದಾಗ.
ಇದ್ರೊಳಗೆ ಭಾಳ ಹಿಡಿಸ್ತಿರ್ಲಿಲ್ಲ, ಸ್ವಲ್ಪ ಸ್ವಲ್ಪ ಈಗೆಲ್ಲ ಅದು ಇದು ಹಾಕಿಟ್ಟಿನಿ ಮೇಕಪ್ ಐಟಮ್ಸ್ ಮಾನ್ಯನು ಅವೆಲ್ಲ. ಇಲ್ಲಿ ಸ್ಯಾರಿ ಎಲ್ಲ ಫೋಲ್ಡ್ ಮಾಡಿರ್ತಿದ್ದೆ. ಬರ್ತಾ ಬರ್ತಾ ಬಿಸ್ನೆಸ್ ಜಾಸ್ತಿ ಆದಂಗೆ ಸ್ಪೇಸ್ ಸಾಲಾರ್ದಕ್ಕೆ ಇದನ್ನು ಮಾಡ್ಸಿರೋದು. ಇದು ಪೂರ್ತಿ ಹೋಲ್ ಸ್ಯಾರಿ ಮತ್ತು ಕಸ್ಟಮರ್ ಬ್ಲೌಸ್ ರೆಡಿ ಮಾಡಿರೋದೆಲ್ಲ. ರೆಡಿ ಆಗೋವು ಈ ಕಡೆ, ರೆಡಿ ಆಗಿರೋವು ಈ ಕಡೆ, ಈ ಕಡೆ, ಈ ಥರ ಎಲ್ಲ ಮಾಡಿರ್ತೀನಿ. ಇಲ್ಲೆಲ್ಲ ಥ್ರೆಡ್ ಹಾಕಿಟ್ಟಿನಿ. ಸೊ ಇದೆಲ್ಲ ಪೂರ್ತಿ ಸ್ಯಾರಿ ಸ್ಟೋರ್ ಮಾಡೋಕ್ಕಂತ ಇಟ್ಟಿರೋದು. ಆಮೇಲೆ ಇದೊಂದು ಟೇಬಲ್ ಖಾಲಿ ಆಗೈತೆ ಫ್ರೆಂಡ್ಸ್. ಇದು ನಿನ್ನೆ ನಾನು ಇದು ಮಷಿನ್ ಕೊಟ್ಟನಲ್ಲ ಸಣ್ಣದು, ಅದು ಈಗ ಇದನ್ನು ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ತೋರ್ಸಕ್ಕೆ ಮಾಡೋಕ್ಕಂದು ಈ ಥರ ಹಾಕ್ಕೊಂಡಿನಿ. ಇಲ್ಲಿ ತೋರಿಸ್ತೀನಿ, ನಿಮ್ಗೆ ಕಟ್ ಮಾಡತ್ತಿದ್ದೆ ಬ್ಲೌಸು, ನಿಮಗೆ ವೀಡಿಯೋ ಮಾಡಿ ತೋರಿಸೋಣ ಅಂಥೇಳಿ ಇದನ್ನು ಮಾಡಿದೆ. ಸೊ ಇಲ್ಲಿ ಹಾಕಿದ್ದೀನಿ ಸ್ಯಾರಿ ಎಲ್ಲ ಹಾಕಕ್ಕೆ. ಆಮೇಲೆ ಬ್ಲೌಸ್ ಡಿಸೈನ್ ಆದಮೇಲೆ ಡಿಸ್ಪ್ಲೇಗಂತ ಫೋಟೋ ಹೊಡಿಯೋಕ್ಕಂತ ಈ ಥರ ಎಲ್ಲ ಯೂಸ್ ಮಾಡ್ಕೋಬೇಕಂದು. ನೋಡೋಣ ಕರೆಂಟ್ ಎಷ್ಟೊತ್ತಿಗೆ ಬರ್ತೈತಿ, ಡಿಸೈನ್ ಯಾವಾಗ ಫಿನಿಶ್ ಆಗುತ್ತೆ ಅಂತೇಳಿ. ಸೊ ಫೈನಲಿ ಈ ಡಿಸೈನ್ ಕಂಪ್ಲೀಟ್ ಆಯಿತು. ಇನ್ನು ಕಟ್ಟಿಂಗ್ ಮಾಡ್ಬೇಕು ಫ್ರೆಂಡ್ಸ್. ಅಲ್ಲೆಲ್ಲ ಚೂರು ಥ್ರೆಡ್ ಉಳಿದಿರ್ತೈತಿ, ಇಲ್ಲೆಲ್ಲ ಸಿಕ್ಕೊಂಡಿದೆ. ಎಷ್ಟು ನೀಟಾಗಿ ಬರುತ್ತೆ ನೋಡಿರಿ ವರ್ಕ್. ಆ್ಯಕ್ಚುಲಿ ಟಿಶ್ಯೂ ಸಿಲ್ಕ್ ಇದು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಾನು ಚೂರು ಮುದ್ದೆ ಆಗ್ತೈತೆ ಅಂದರೆ. ಈ ಬ್ಲೌಸ್ ಯಾವ ಥರ ಹಾಕ್ಬೇಕಂದ್ರೆ ಭಾಳ ಫಿಟ್ಟೂ ಹಾಕ್ಬಾರ್ದು, ಭಾಳ ಲೂಸೂ ಹಾಕ್ಬಾರ್ದು. ಒಂದು ಲೆವೆಲ್ಲಿಗೆ ಹಾಕಿದ್ದೆ, ನೋಡ್ಬೋದು ನೀವು ಎಷ್ಟು ನೀಟಾಗಿ ವರ್ಕ್ ಬಂದೈತಿ. ಫ್ರಂಟ್ ಸೈಡನ್ನು ಅಷ್ಟೇ ನೀಟಾಗಿ ಬಂದೈತಿ ವರ್ಕ್. ಬಟ್ ಸ್ಯಾರಿ ಮತ್ತು ಬ್ಲೌಸ್ ಒಂದೇ ಕಲರ್ ಇತ್ತಂದ್ರೆ ಇದೇ ಥರ ಕಾಣಿಸುತ್ತೆ, ಸ್ವಲ್ಪ ಬ್ರೈಟಾಗಿ ಕಾಣಲ್ಲ. ಡಿಸೈನ್ ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ ಈ ಡಿಸೈನ್. ಆ್ಯಂಡ್ ಕಂಪ್ಲೀಟ್ ಆಯ್ತು ಫ್ರೆಂಡ್ಸ್. ಇದು ಸಖತ್ ಬಂದೈತಿ, ನೀಟಾಗಿ ಬಂದೈತಿ, ಎಲ್ಲೂ ಒಂದು ಚೂರು ಮುದ್ದೆ ಆಗಿಲ್ಲ. ಆ್ಯಕ್ಚುಲಿ ಇದು ಟಿಶ್ಯೂ ಸಿಲ್ಕನ್ನೇ, ಬಟ್ ಒಂಚೂರು ಮೆತ್ತಗಾಯ್ತು ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಇಲ್ಲಾಂದ್ರೆ ಲಾಸ್ಟ್ ಟೈಮು ಸ್ವಲ್ಪ ಬಿಗಿಯಾಗಿ ಹಾಕಿದ್ದೆ, ಅದಾದಮೇಲೆ ಫ್ರೇಮಿಂದ ಉಜ್ಜಿದ ತಕ್ಷಣ ಇದನ್ನಾಗಿತ್ತು. ಸೊ ಅದಕ್ಕೆ ಈ ಸಲ ನೋಡೋಣ ಅಂತೇಳಿ ಈ ಥರ ಹಾಕಿದೆ. ಏನಂದ್ರೆ ಭಾಳ ಬಿಗಿನೂ ಹಾಕ್ಬಾರ್ದು, ಭಾಳ ಲೂಸಾಗಿನೂ ಇರಬಾರ್ದು, ಆ ಥರ ಹಾಕ್ಬೇಕು ಫ್ರೆಂಡ್ಸ್. ಸೊ ಫೈನಲಿ ಇದು ಕಂಪ್ಲೀಟ್ ಆಗಿ ಫ್ರೆಂಡ್ಸ್. ಈ ಡಿಸೈನು ಟೆಂಪಲ್ ನೆಕ್ ನ್ಯೂ ಟ್ರೆಂಡ್ ಆಗಿರುತ್ತೆ. ಇದು ಆ್ಯಕ್ಚುಲಿ ಭಾಳ ಶೇಡ್ಸ್ ಐತೆ ಫ್ರೆಂಡ್ಸ್. ಸ್ಯಾರಿ ಮತ್ತು ಬ್ಲೌಸ್ ಎರಡು ಸೇಮ್ ಅದಾವ. ಹಿಂಗೆ ನೋಡಿದಾಗ ನಿಮ್ಗೆ ಏನು ಅನ್ಸಕತ್ತೈತೆ ಗೊತ್ತಿಲ್ಲ, ಬಟ್ ಸ್ಟಿಚ್ ಆದಮೇಲೆ ಆಮೇಲೆ ಇನ್ನೊಂದು ಸ್ವಲ್ಪ ಸ್ಟೋನ್ ವರ್ಕ್ ಎಲ್ಲ ಮಾಡ್ಬೇಕು ಫ್ರೆಂಡ್ಸ್. ಇದಕ್ಕೆ ನಾನು ಒಂದು 4 ಕಲರ್ಸ್ ಯೂಸ್ ಮಾಡೀನಿ ಇದು ಡಿಸೈನ್ ಹಾಕಕ್ಕೆ, ಸ್ವಲ್ಪ ನೀಟಾಗಿ ಕಾಣಲಿ, ಬ್ರೈಟಾಗಿ ಕಾಣಲಿ ಅಂತೇಳಿ. ಸ್ಯಾರಿ ಮತ್ತು ಬ್ಲೌಸ್ ಇದೇ ಕಲರ್ ಇದ್ದರೆ ಇದೇ ಥರ ಬರ್ತೈತಿ. ಅದರ ಡಿಸೈನ್ ಮಾತ್ರ ನೀಟಾಗಿ ಆಗೈತಿ. ಸ್ಟಿಚ್ ಮಾಡಿದ ಮೇಲೆ ಮಸ್ತ್ ಕಾಣಿಸ್ತೈತಿ ಇದು. ಅದಾದಮೇಲೆ ಸ್ಲೀವ್ ಈ ಥರ ಐತಿ. ಇನ್ನೂ ನಾನು ಸಪ್ಲಿಮೆಂಟ್ ಹಾಕಿದ್ದು ಕಟ್ ಮಾಡಿಲ್ಲ ಫ್ರೆಂಡ್ಸ್. ಇದನ್ನು ಈ ಥರ ಐತಿ ಸ್ಲೀವ್. ಸೊ ಈ ಡಿಸೈನ್ ಹಾಕಿ ಕಂಪ್ಲೀಟ್ ಆಯಿತು. ಅವ್ರಿಗೆ ಅರ್ಜೆಂಟ್ ಬೇಕಂತ ಸಖತ್ ಅರ್ಜೆಂಟ್ ಮಾಡಿದೆ ನಾನು, ಬಟ್ ಅವರು ಮತ್ತು ಸೋಮವಾರ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದರು. ಸ್ಟೋನ್ ಹಚ್ಚಕ್ಕೆ ಸ್ವಲ್ಪ ಟೈಮ್ ಉಳಿತಂತ ಅಂದ್ಕೊಂಡೆ. ಸಿಕ್ಕಾಬಿಟ್ಟು ಡಿಸೈನ್ಸ್ ಅದಾವು. ಸೊ ಕೆಲಸದ ಜೊತೆಗೆ ಬ್ಯುಸಿ ಆದ್ವಿ ಅಂದ್ರೆ ನಮ್ಮ ಮೇಲೆ ನಾವೇ ಕೇರ್ ಮಾಡ್ಕೊಳ್ಳೋದೇ ಇಲ್ಲ. ಕೆಲವೊಂದು ಸಲ ಆಲ್ಮೋಸ್ಟ್ ಮದುವೆ ಸೀಸನ್ನಾಗೆಲ್ಲ ಹಿಂಗಾಗ್ಬಿಟ್ಟಿರ್ತೈತಿ. ನನಗಂತೂ ಹೇರ್ ಫಾಲ್ ಭಾಳ ಆಗತ್ತೈತಿ. ಯಾವ ಆಯಿಲ್ ಹಾಕ್ಬೇಕಂತನೂ ಗೊತ್ತಾಗತ್ತಿಲ್ಲ. ಅಟ್ಲೀಸ್ಟ್ ನನಗೆ 3 ಕೂದಲಾದರೂ ಬೇಕು ಫ್ರೆಂಡ್ಸ್. ಹೆಣ್ಣಲ್ಲಿ ಹಾಕೋಕ್ಕಾದ್ರೆ 3 ಇರಬೇಕು. ಅಷ್ಟನ್ನಾರ ಕಾಪಾಡ್ಕೋಬೇಕಂದು ಎಣ್ಣೆ ಕಾಸ್ಕೊಂಡು ಹಚ್ಕೊಳಕತ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋಗೆ ಸಿಗ್ತೀನಿ.